ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಾಂಪ್ರದಾಯಿಕ ಶೈಲಿಯ ಒಂದು ಅಡುಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕೊಡಗಿನ ಕಡೆ ಮಾಡುವಂತಹ ಸಾಂಪ್ರದಾಯಿಕ ಶೈಲಿಯ ಒಂದು ಅಡುಗೆ ಆಗಿರುತ್ತೆ. ಇದರ ಹೆಸರು ಎಳ್ಳು ಮೆಂತೆ ಅಂತ. ಈ ಎಳ್ಳು ಮೆಂತೆ ಅಡುಗೆನ ಮುಖ್ಯವಾಗಿ ಬಾಣಂತಿಯರಿಗೆ ಕೊಡೋದಕ್ಕೆ ಅಂತ ಮಾಡ್ತಾರೆ. ಇದನ್ನು ಸಾಮಾನ್ಯವಾಗಿ ಕೊಡಗಿನ ಕಡೆ ಸ್ಪೆಷಲಿ ಹೆಣ್ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಆ ರೆಸಿಪಿಯನ್ನು ನಾನು ಇವತ್ತು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಳ್ಳು ಮೆಂತೆ ಮಾಡೋದಕ್ಕೆ ನಾನಿಲ್ಲಿ 1 kgಯಷ್ಟು ಕಪ್ಪು ಎಳ್ಳು, ಅರ್ಧ kgಯಷ್ಟು ಮೆಂತೆ, 1/4 kgಯಷ್ಟು ಕುಸಲಕ್ಕಿ, ಹಾಗೆಯೇ 4 ಕೊಬ್ಬರಿನ ಚೆನ್ನಾಗಿ ಒಣಗಿಸ್ಬಿಟ್ಟು ತುರಿದು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಪುಡಿಯಾಗಿಲ್ಲ. ಹಾಗೆಯೇ 1 kgಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನೂ ಕೂಡ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಲೀಟ್ರಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದನ್ನು ಹೆಚ್ಚು ಕಡಿಮೆ ಮಾಡ್ಬೋದು. ಹಾಗೆಯೇ ಇದರ ಬದಲಾಗಿ ತುಪ್ಪನೂ ಕೂಡ ಯೂಸ್ ಮಾಡ್ಬೋದು. ಮೊದಲನೇದಾಗಿ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಅಡುಗೆ ಎಣ್ಣೆನ ತಗೊಂಡು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಕುದ್ದು ಚೆನ್ನಾಗಿ ಆರಿರಬೇಕು, ತಣ್ಣಗಾಗಿರಬೇಕು. ಇವಾಗ ಎಳ್ಳು, ಮೆಂತೆ ಮತ್ತು ಕುಸಲಕ್ಕಿ ಇವು ಮೂರನ್ನು ಕೂಡ ಬಾಣಲೆಗೆ ಹಾಕಿ ಸಣ್ಣ ಊರಿನಲ್ಲಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಇಲ್ಲಿ ನಾನು ಕಪ್ಪು ಎಳ್ಳನ್ನು ಬಳಸ್ತಾ ಇದ್ದೀನಿ. ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ನಾನಿಲ್ಲಿ ಇದನ್ನು ಹುರಿತಾ ಇದ್ದೀನಿ. ಎಳ್ಳು ಬಾಣಲೆಯಲ್ಲಿ ಬಿಸಿಯಾಗಿ ಚಟಪಟ ಅಂತ ಸಿಡಿಯೋ ತನಕನೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಎಳ್ಳು ಚೆನ್ನಾಗಿ ಬೇಯಲಿಲ್ಲ ಅಂತಂದ್ರೂ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಹಾಗೆಯೇ ತುಂಬ ದಿನಗಳ ಕಾಲ ಇದನ್ನು ಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ನಂತರ ನಾನಿಲ್ಲಿ ಕುಸುಬಲಕ್ಕಿನ ಹಾಕಿ ಹುರಿತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ನಂತರ ಇಲ್ಲಿ ನಾನು ಇದನ್ನು ಹುರಿತಾ ಇರೋದು. ಈ ಕುಸುಬಲಕ್ಕಿ ಏನಿದೆ ಇದು ಚೆನ್ನಾಗಿ ಬೇಯಬೇಕು. ಬೆಂದು ಅದು ಅರಳಾಗೋದು ಅಂತ ಹೇಳ್ತಾರಲ್ಲ, ಆ ರೀತಿ ಆಗಬೇಕು. ಹೊದರಿ ಅಂತಲೂ ಕೂಡ ಹೇಳ್ತಾರೆ. ಕುಸಲಕ್ಕಿ ಅಕ್ಕಿ ಏನಿದೆ ಅದು ಅರಳ್ಕೋಬೇಕು, ಆವಾಗ ಇದು ಆಗಿದೆ ಅಂತ. ಸಾಮಾನ್ಯವಾಗಿ ಎಳ್ಳು ಮೆಂತೆಗೆ ಈ ಕುಸಲಕ್ಕಿಯನ್ನು ಯಾರೂ ಹಾಕೋದಿಲ್ಲ, ನಾವು ಹಾಕ್ತೀವಿ. ಅಂದರೆ ಕುಸಲಕ್ಕಿ ತುಂಬಾ ತಂಪಿರೋದ್ರಿಂದ ಈ ಕುಸಲಕ್ಕಿಯನ್ನು ನಾವು ಯೂಸ್ ಮಾಡ್ತೀವಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ನಂತರ ಇಲ್ಲಿ ನಾನು ಅರ್ಧ kgಯಷ್ಟು ಮೆಂತನ ಹುರಿತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಆದ್ದರಿಂದ ಇದನ್ನು ನಾನು ಜಾಸ್ತಿಯಾಗಿ ಇದನ್ನು ಹುರಿತಾ ಇಲ್ಲ. ತುಂಬ ಹುರಿದ್ರೆ ಇದು ಸ್ವಲ್ಪ ಕಹಿ ಬಿಟ್ಕೊಳ್ಳುತ್ತೆ ಜಾಸ್ತಿಯಾಗಿ. ಆದ್ದರಿಂದ ಇದನ್ನು ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅದು ಘಮ ಅನ್ನಲಿ ಅಂತ ಹೇಳಿ ಸ್ವಲ್ಪ ಇದನ್ನು ಹುರ್ಕೊತಿದ್ದೀನಿ. ಎಳ್ಳು, ಮೆಂತೆ, ಅಕ್ಕಿ ಇವೆಲ್ಲದನ್ನ ಹುರಿದು ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು. ಅಂದರೆ ಜಾಸ್ತಿ ಪುಡಿ ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ತುಂಬ ಪುಡಿ ಆದ್ರೂ ಇದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಆದ್ದರಿಂದ ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಎಲ್ಲ ಐಟಮ್ಸ್ನೂ ಕೂಡ ಪುಡಿ ಮಾಡ್ಕೊತಾ ಇದ್ದೀನಿ. ಎಳ್ಳು ಪೂರ್ತಿಯಾಗಿ ತಣ್ಣಗಾಗಿರಬೇಕು, ಇಲ್ಲ ಅಂದರೆ ಅದು ಮಿಕ್ಸಿ ಜಾರ್ಗೆ ಹಾಕಿದಾಗ ಗಟ್ಟಿಯಾಗಿ ಎಣ್ಣೆ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ. ಆದ್ದರಿಂದ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು. ಹಾಗೆಯೇ ನಾನು ಮೆಂತೆ ಮತ್ತು ಕುಸುಬಲಕ್ಕಿ ಹುರಿದಿದ್ದೇನಿದೆ ಅದೆಲ್ಲದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಕೂಡ ತುಂಬ ನುಣ್ಣಗೆ ಪುಡಿ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿ ಇದ್ರೇ ತಿನ್ನೋದಕ್ಕೆ ಚೆನ್ನಾಗಿರೋದು. ಇವಾಗ ಎಳ್ಳು ಮೆಂತೆಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನೆಲ್ಲ ಹುರಿದು ಪುಡಿ ಮಾಡಿದ್ದಾಗಿದೆ. ಜೊತೆಗೆ ಎಣ್ಣೆನ ಕಾಯಕ್ಕಿಟ್ಟಿದ್ದೆಲ್ಲ ಅದು ಕಾದು ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಎಲ್ಲ ಐಟಮ್ಸ್ನೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ಪೌಡರ್ನ ಹಾಕಿ ಮಿಕ್ಸ್ ಮಾಡೋದಕ್ಕೆ ಅಂತ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ. ಎಳ್ಳು, ಮೆಂತೆ, ಬೆಲ್ಲ, ಕೊಬ್ಬರಿ, ಕುಸಲಕ್ಕಿ ಇದೆಲ್ಲ ಪೌಡರ್ನ ಒಟ್ಟಿಗೆ ಹಾಕಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಾಡೋವಾಗ ಮುಖ್ಯವಾಗಿ ಎಲ್ಲ ಐಟಮು ಡ್ರೈ ಇರಬೇಕು, ಚೆನ್ನಾಗಿ ಒಣಗಿರಬೇಕು ಮತ್ತು ಚೆನ್ನಾಗಿ ಹುರಿದಿರಬೇಕು. ಹಾಗೆಯೇ ಇದಕ್ಕೆ ನೀರು ತಾಗಿಸ್ಬಾರ್ದು ಮತ್ತು ಕೈಯಲ್ಲಿ ಮುಟ್ಟಿಬಿಟ್ಟು ಇದನ್ನು ಮಾಡಬಾರ್ದು. ಇದನ್ನು ತುಂಬ ಕ್ಲೀನಾಗಿ ಹೈಜೀನಾಗಿ ಇದನ್ನ ಮಾಡಿದರೆ ತುಂಬ ದಿನಗಳ ಕಾಲ ಇಡ್ಬೋದು. ಈ ಬೆಲ್ಲನ ನಾನೇನು ಪುಡಿ ಮಾಡಿ ಹಾಕಿದ್ದೀನಿ, ಕೆಲವರು ಇದನ್ನು ಜೋನಿ ಕೂಡ ಮಾಡಿ ಹಾಕ್ತಾರೆ. ಕೊಡಗಿನ ಕಡೆ ಕಪ್ಪು ಬೆಲ್ಲ ಸಿಗೋದ್ರಿಂದ ಅದರಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸ್ವೀಟ್ ಇರುತ್ತೆ ಕಪ್ಪು ಬೆಲ್ಲ. ನನಗಿಲ್ಲಿ ಆ ಬೆಲ್ಲ ಸಿಗದೇ ಇರೋದ್ರಿಂದ ನಾನು ಮಾಮೂಲಿ ಬಿಳಿ ಬೆಲ್ಲ ಬರುತ್ತಲ್ಲ ಅದನ್ನು ಹಾಕಿ ಮಾಡಿದ್ದೀನಿ. ಆದ್ದರಿಂದ ಇದು ಈ ಕಲರ್ ಇದೆ. ಆ ಕಡೆ ಕೊಡಗಿನ ಕಡೆ ಮಾಡೋದಾದರೆ ಇದು ಫುಲ್ ಕಪ್ಪಿರುತ್ತೆ. ಎಲ್ಲ ಐಟಮ್ಸ್ಗಳನ್ನ ಹುರಿದು ಹಾಕಿರೋದ್ರಿಂದ ಇದನ್ನು ಮಿಕ್ಸ್ ಮಾಡೋ ಟೈಮಲ್ಲಿ, ಈ ರೆಸಿಪಿನ ಮಾಡೋ ಟೈಮಲ್ಲಿ ಮನೆ ಹತ್ರದವ್ರಿಗೆಲ್ಲ ಇದರ ಸ್ಮೆಲ್ ಹೋಗ್ತಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ತಿಂದೋರಿಗೆ ಮಾತ್ರ ಇದರ ರುಚಿ ಗೊತ್ತಿರುತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ತಣ್ಣಗಾಗಿರೋ ಅಡುಗೆ ಎಣ್ಣೆನ ಇಲ್ಲಿ ಹಾಕೊತಾ ಇದ್ದೀನಿ. ಎಣ್ಣೆ ಬದಲಾಗಿ ತುಪ್ಪನೂ ಕೂಡ ಬಳಸ್ಬೋದು. ಆದರೆ ತುಪ್ಪನ ಹಾಕಿದರೆ ತುಂಬ ದಿನಗಳ ಕಾಲ ಇದನ್ನು ಇಡೋದಕ್ಕಾಗೋದಿಲ್ಲ. ಆದ್ದರಿಂದ ನಾನಿಲ್ಲಿ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ನಾನಿಲ್ಲಿ ಅರ್ಧ ಲೀಟ್ರ್ ಪೂರ್ತಿ ಹಾಕ್ತಾ ಇಲ್ಲ. ಯಾಕೆ ಅಂತಂದರೆ ನಾನಿಲ್ಲಿ ಕೊಬ್ಬರಿನ ಜಾಸ್ತಿ ಹಾಕಿದ್ದೀನಿ. ತುಂಬ ಎಣ್ಣೆ ಆದ್ರೂ ಕೂಡ ಇದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ.
ಆದ್ದರಿಂದ ಮುಕ್ಕಾಲು ಭಾಗದಷ್ಟು ಎಣ್ಣೆನ ಹಾಕಿ ಕಾಲು ಭಾಗದಷ್ಟು ಎಣ್ಣೆನ ಉಳಿಸ್ಕೊಂಡಿದ್ದೀನಿ. ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಅದನ್ನು ಮುಚ್ಚಿಟ್ಟು ಮಾರನೇ ದಿನ ಎಣ್ಣೆ ಕಡಿಮೆ ಆಯಿತು ಅಂತಂದರೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು ಅಂತ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಮ್ಮನೇಲಿ ಜಾಸ್ತಿ ಎಣ್ಣೆ ಇದ್ದರೆ ನನಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ನಾನು ಎಣ್ಣೆನ ಸ್ವಲ್ಪ ಕಡಿಮೆನೇ ಇದಕ್ಕೆ ಬಳಸ್ತೀನಿ. ಜಾಸ್ತಿ ಇಷ್ಟಪಡೋರು ಅಂತಾದರೆ ಎಣ್ಣೆನ ಅರ್ಧ ಲೀಟ್ರ್ ಪೂರ್ತಿ ಹಾಕೋಬೋದು. ಬಾಣಂತಿಯರಿಗೆ ತಿನ್ನೋದಕ್ಕೆ ಅಂತ ಈ ರೆಸಿಪಿನ ಮಾಡಿದರೆ ಎಣ್ಣೆ ಬದಲಾಗಿ ಅರ್ಧ ಲೀಟ್ರ್ ತುಪ್ಪದಲ್ಲೇ ಇದನ್ನು ಮಾಡ್ಬೋದು. ಹಾಗೆಯೇ ಇದನ್ನು ಕೊಡಗಿನ ಕಡೆ ಹೆಣ್ಮಕ್ಳು ಮೆಚೂರ್ಡ್ ಆದಾಗ ಅವರಿಗೂ ಕೂಡ ಇದನ್ನು ಮಾಡ್ತಾರೆ. ಇದನ್ನು ತಿನ್ನೋದ್ರಿಂದ ಸೊಂಟ ನೋವು, ಕೈಕಾಲು ನೋವು ಮತ್ತು ತುಂಬ ವೀಕ್ ಇರ್ತಾರಲ್ಲ ಅವ್ರಿಗೆಲ್ಲ ಇದು ತುಂಬಾ ಒಳ್ಳೆಯದು. ಬಾಣಂತಿಯರಿಗೆಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಗೆ ಇದನ್ನು ತಿನ್ನೋದಕ್ಕೆ ಕೊಡ್ತಾರೆ. ಇದನ್ನು ಮಾಡಿಬಿಟ್ಟು 1 ರಿಂದ 2 ವರ್ಷ ಇಡ್ಬೋದು, ಹಾಳಾಗೋದಿಲ್ಲ. ಇವಾಗ ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ಎಲ್ಲವನ್ನು ಒಣಗಿಸಿ ಮನೇಲಿ ಮಾಡ್ಕೋಬೋದು. ಈ ರೆಸಿಪಿನ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ಎಳ್ಳು ಮೆಂತೆ ರೆಸಿಪಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.